ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಟ್ರ್ಯಾಕ್ಟರ್ ಟೇಲರನ್ನು ಜ್ಯೂಸ್ ಕಂಟೈನರ್ ಆಗಿ ಕನ್ವರ್ಟ್ ಮಾಡಿದಂಥ ಆ ಫೈಬ್ರಿಕೇಟರ್ಸ್ ಯಾರಾದರೂ ಇದ್ರಂದ್ರೆ ಅದು ಬಸವರಾಜ್ ಅವರಾದಿ ನಮ್ಮ ಅಳಿಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತಾ ಇದ್ದೆ. ಟೋಟಲ್ ನಾವು 10 ಬೋಲ್ಟ್ನಾಗ ಇದನ್ನು ರಿಮೂವ್ ಮಾಡ್ಬೋದು. ಒಟ್ಟು 10 ಬೋಲ್ಟ್ನಲ್ಲಿ ಎಲ್ಲ ರಿಮೂವ್ ಮಾಡ್ಬೋದು. ಈ ರೀತಿ ಎರಡುಗಲಿ ಟೇಲರನ್ನು ಉಪಯೋಗಿಸಿ ಈ ರೀತಿ ಜ್ಯೂಸ್ ಕಂಟೈನರ್ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಾ ಇರೋದು. ಇವತ್ತು ರೈತರು ಕಬ್ಬು ಹೇರಕ್ಕೆ ಅಷ್ಟೇ ಟ್ಯಾಕ್ಟರ್ ಬಳಸಂಗಿಲ್ಲ ರೀ. ಇವತ್ತು ತಿಪ್ಪಿ ಗೊಬ್ಬರ ಅಟ್ಟ ಹೇರಕ್ಕೆ ಟ್ಯಾಕ್ಟರ್ ಬಳಸಂಗಿಲ್ಲ ರೀ. ಇವತ್ತು ಇಲ್ಲಿ ಸಂಗಾಟಿ ಗ್ರಾಮಕ್ಕೆ ಬಂದಿದ್ದೀವಿ ನಾವು. ರೈತರು ಇವತ್ತು ಬರೀ ಟ್ಯಾಕ್ಟ್ರನ್ನು ಬರೀ ಕಬ್ಬು ಹೇರಕ್ಕೆ ತಿಪ್ಪಿ ಗೊಬ್ಬರ ಹೇರಕ್ಕೆ ಅಷ್ಟೇ ಬಳಸಂಗಿಲ್ಲ ರೀ. ಇವತ್ತು ಇಲ್ಲೊಬ್ಬರು ರೈತರು ಹೊಸ ಫ್ಯಾಬ್ರಿಕೇಷನ್ ಮಾಡ್ಯಾರಿ, ಹೊಸ ಜ್ಯೂಸ್ ಕಂಟೈನರ್ ಮಾಡ್ಯಾರು. ಬರ್ರಿ ಯಾವ ರೀತಿ ಮಾಡ್ಯಾರು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿರಿ. ಯಾವ ರೀತಿ ಮಾಡ್ಯಾರು ಜ್ಯೂಸ್ ಕಂಟೈನರ್ ತೋರಿಸ್ರಿ ವಿಡಿಯೋದಾಗ. ಬನ್ನಿರಿ ಹೋಗೋಣ. ಈ ರೀತಿ ಎರಡುಗಲಿ ಟೇಲರನ್ನು ಉಪಯೋಗಿಸಿ ಈ ರೀತಿ ಜ್ಯೂಸ್ ಕಂಟೈನರು ರೆಡಿ ಮಾಡ್ಯಾರಿ. ಈ ರೆಡಿ ಮಾಡಿದಾರ ಫ್ಯಾಬ್ರಿಕೇಷನ್ ಮಾಡಿದವ್ರ ನಮ್ಮ ಜೋಡಿದಾರಿ. ಇವತ್ತು ಅವ್ರನ್ನ ನಿಮಗೂ ಪರಿಚಯ ಮಾಡಿಕೊಡ್ತೀನಿ ರೀ. ಇವತ್ತು ಇವರ ರೆಡಿ ಮಾಡಿದವ್ರಿ. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಬಸವರಾಜ್ ಅವರಾದಿ ಅಂತ. ಹಾಂ ರೀ. ನಿಮ್ದು ಯಾವ್ದು ಪ್ರೊಡಕ್ಷನ್ ಐತ್ರಿ ಇದು ನೇಮ್ ಹೇಳ್ರಲ್ಲೇ? ನಮ್ಮದು ಆದಿತ್ಯ ಇಂಜಿನಿಯರಿಂಗ್ ವರ್ಕ್ಸ್ ಸಂಗಾನಟಿ ರೀ. ಹಾಂ ರೀ. ನಾವು ಇದನ್ನು ನಮಗೆ ಮಾಡಿಕೊಡ್ತೀನಿ ಅಂತ ಅವ್ರು ಕೇಳಿದರು. ನಾವು ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಹಾಂ ರೀ. ಯಾವ ಸಿಸ್ಟಮ್ದಲ್ಲಿ ಮಾಡ್ಬೇಕಂತ ಅವರು ನಾವು ಡಿಸ್ಕಸ್ ಮಾಡಿಕಿಸಿಂದ ನಾವು ಈ JI ಪ್ಲೇಟ್ನಾಗ ಮಾಡ್ಬೇಕಂತೇಳಿ ವಿಚಾರ ಮಾಡಿಕಿಸಿಂದ ನಾವು ಶೀಟ್ ವರ್ಕ್ ಎಲ್ಲ ಮಾಡಿಕಿಸಿಂದ ಅವ್ರಿಗೆ ಡೆಬ್ಬಿ ಟೋಟಲ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಇದು ಇಷ್ಟೆಲ್ಲ ಮಾಡಕ್ಕೆ ಎಷ್ಟು ಖರ್ಚಾಗಿರ್ಬೇಕು ನಿಮ್ದು? ಇದು ಅಂದಾಜು ಒಂದು 1.5 ಲಕ್ಷ ರೂಪಾಯಿ ತನಕ ನಮಗೆ ಮೆಟಲ್ ಹತ್ತಿದೆ. ಹಾಂ ರೀ. ನಮ್ಮ ಮಾಡೋ ಇದನ್ನು ಬಿಟ್ಟು ಕಿಸಿಂದ 1.5 ಲಕ್ಷ ರೂಪಾಯಿ ಮೆಟಲ್ ಅವ್ರದ್ದು ಹತ್ತಿದೆ. ಅದೈತೇನ್ರಿ ಇದು? ಈ ರೀತಿ ಐಡಿಯಾ ನಿಮ್ಗೆ ಹೆಂಗೆ ಬತ್ರಿ ಇದು ಎರಡುಗಲಿ ಟೇಲರ್ ಉಪಯೋಗಿಸಿ ಮಾಡ್ಬೇಕಂತೇಳಿ? ಅವರು ನಮ್ಮದು ಒಂದಿನ ಕರೆಸಿದ್ರು. ಕರೆಸಿಕಿಸಿಂದ ನಾವು ಟೇಲರ್ ಖಾಲಿ ಇರೋದ್ರಿಂದ ಏನರ ಒಂದು ಮಾಡೋಣ ಅಂತ ವಿಚಾರ ಮಾಡಿದ್ರು ಅವ್ರು. ನಮ್ಮನ್ನು ಕರೆದಿದ್ರ ಮ್ಯಾಗ ಏನರ ಮಾಡ್ಬೋದು ಅಂತ ಕೇಳೋಣ, ನಾವು ಈ ಸಿಸ್ಟಮ್ದಾಗ ಮಾಡಿ ಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಹೇಳೋಣ ಅವರು ನಮ್ಮ ಕೈಯಾಗ ಅದನ್ನು ಕೊಟ್ಕೊಂಡು ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ವಿ. ಈಗ ನೀವು ಇದನ್ನು ರೆಡಿ ಮಾಡ್ಯಾರಿ. ಇದನ್ನ ಈಗ ನಮಗೆ ಟೇಲರ್ ಅಷ್ಟೇ ಬೇಕ್ರಿ. ಇದು ಬ್ಯಾಸಿಗೆ ದಿನದಾಗ ಅಟ್ಟ ಮುಗಿತೈತ್ರಿ. ಇದು ನಮಗೆ ಉಪಯೋಗ ಮಾಡಕ್ಕೆ ಮತ್ತೆ ಬರ್ತೈತ್ರು ಏನು ಇದೇ ರೀತಿ ಇರ್ತೈತ್ರು? ಇಲ್ರಿ, ಟೋಟಲ್ ನಾವು ಇದ್ರಾಗ 3 ಪೀಸ್ ಆಗಿ ಮಾಡಿದ್ವಿ. ನಾವು 3 ಪಾರ್ಟ್ಸ್ ಆಗಿ ಹೊರಗೆ ಬರ್ತಾವ್ರಿ. ಎಲ್ಲ ಬೋಲ್ಟ್ ಸಿಸ್ಟಮಲ್ಲಿ ಐತಿದ. ಹಾಂ ರೀ. ಇವನು 3 ಪಾರ್ಟ್ಸ್ ಆಗಿ ನಾವು ಬಿಚ್ ಹೊರಗೆ ತೆಗಿಬೋದು ರೀ ಅವನು. ಹಾಂ. ಬೋಲ್ಟ್ ಅದು ಎಷ್ಟು ಉಪಯೋಗಿಸ್ರಿ ಏನು? ಇದಕ್ಕೆ ಟೋಟಲ್ ನಾವು 10 ಬೋಲ್ಟ್ನಾಗ ಇದನ್ನು ರಿಮೂವ್ ಮಾಡ್ಬೋದು. ಹಾಂ. ರೀ. ಒಟ್ಟು 10 ಬೋಲ್ಟ್ನಲ್ಲಿ ಎಲ್ಲ ರಿಮೂವ್ ಮಾಡ್ಬೋದು ರೀ. ಈಗ ನೀವು ಇದನ್ನು ರಿಮೂವ್ ಮಾಡ್ತಂದ್ರೆ ಯಾವ ರೀತಿ ರಿಮೂವ್ ಮಾಡ್ತೀರಿ? ಇದಕ್ಕೆಲ್ಲ ಬೋಲ್ಟ್ ಸಿಸ್ಟಮ್ ಐತಿ. ನಾವು ತೋರಿಸ್ತಾನೆ ಬರ್ರಿ ನಿಮಗೆ. ಹಾಂ. ತೋರಿಸ್ರಿ. ನಾವು ಈ ಥರ ಬೋಲ್ಟ್ ಹಾಕಿದ್ವಿ. ನಾವು ಈ ರೀತಿ 10 ಬೋಲ್ಟ್ ಹಾಕಿರಿ ನೀವು? 10 ಬೋಲ್ಟ್ ಹಾಕಿದ್ವಿ ನಾವು. ಹಾಂ ರೀ. ಇಲ್ಲೆರಡು. ಇವನ್ನೆಲ್ಲ ಬಿಚ್ರ ಇದೆಲ್ಲ ಟೇಲರ್ ಹಾಕತ್ರಿ ಒಡ್ಮಳಿ? ಹಾಂ. ಇವನು ಬೋಲ್ಟ್ಗಳು ಬಿಚ್ಕೊಂಡ್ಬಿಟ್ರಿ ನಾವು ಟೋಟಲ್ ಆಗಿ ಇದನ್ನ ರಿಮೂವ್ ಮಾಡಿ ತೆಗೆದು ಬಿಡ್ಬೋದು. ಎಲ್ಲ ರೀ. ನಾವು ವಾಪಸ್ ಮಾಡ್ರ ಹೊಸ ಟೇಲರ್ ಹಾಕತ್ರಿ? ಹೊಸ ಮತ್ತೆ ಟೇಲರ್ ಮತ್ತೆ ಬೇಕಾದಂಗೆ ಯೂಸ್ ಮಾಡ್ಕೋಬಹುದು. ಮತ್ತೆ ನಾವು ಬೇಸ್ ಬರ್ತಾರ ಮತ್ತೆ ವಾಪಸ್ ಫಿಟ್ಟಿಂಗು ಮಾಡ್ಬೋದು. ವಾಪಸ್ ಫಿಟ್ಟಿಂಗ್ ಮಾಡ್ಬೋದು. ಮತ್ತೆ ಬೋಲ್ಟ್ ಬೇಕಿದ್ರೆ ಮತ್ತೆ ಇದೇ ರೀತಿ ಇದೇ ರೀತಿಯಾಗಿ ರೆಡಿ ಆಗತ್ತೆ ಮತ್ತೆ ವಾಪಸ್. ರೀತಿ ಎಲ್ಲ ಮಾಡಿರಿ. ಈಗ ಇದು ಮತ್ತೆ ಇಂಪ್ರೂವ್ಮೆಂಟ್ ಮಾಡಕ್ಕೇನ? ಈಗ ನಾವು ಟಾಪ್ ಸೈಡ್ ಎಲ್ಲ POP ಮಾಡ್ಸೋರ್ದಾರೆ ಅವ್ರು. ನಾವು POP ಅವ್ರಿಗೆ ಮಾಡ್ಕೋ ಅನುಕೂಲ ಬರುವಂಗ ನಾವು ಎಲ್ಲಾ ತರ ಇಟ್ಟಿದ್ರಿ. ಇಲ್ಲಿ ಮ್ಯಾಲ ಎಲ್ಲ POP ಮಾಡ್ಕೋಬಹುದ್ರಿ. ಇಲ್ಲಿ ಲೈಟಿಂಗ್ ಮಾಡ್ಕೋಬಹುದ್ರಿ. ಎಲ್ಲ ತರ ಮಾಡ್ಕೋಬಹುದ್ರಿ ಇದ್ರಾಗ. ಈ ರೀತಿ ಐಡಿಯಾ ಯಾರು ರೈತರು ಕೊಟ್ರಿ ನಿಮ್ಗೆ ಇದು ಮಾಡಾಕತ್ತೀವಿ? ಇದನ್ನ ನಮ್ಮ ಮಾವದಂತ ಮಾಣಿಗಪ್ಪ ಇಟ್ನಾಳ್ ಅವರು ನಮಗೆ ಈ ಟೈಪ್ ವರ್ಕ್ ಮಾಡಿ ಕೊಡ್ತೀರಂತ ಕೇಳಿದ್ರು. ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರನ್ನ ಕೇಳ್ಬೋದು ನೀವು. ಈ ಹೊಸ ಐಡಿಯಾವನ್ನು ಪರಿಚಯ ಮಾಡಿಕೊಟ್ಟ ಮಾಣಿಗಪ್ಪ ಇಟ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಂಪೂರ್ಣ ಮಾಹಿತಿಯನ್ನು ಇವರಿಂದ ನಮಗೆ ತಿಳ್ಕೊಳ್ಳೋಣ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ನೀವು ನನ್ನ ಹಿಂದ್ಗಡೆ ಇರುವಂಥ ಜ್ಯೂಸ್ ಕಂಟೈನರನ್ನು ನೋಡ್ತಾ ಇರ್ಬೋದು. ಆದರೆ ಏನಾದರೂ ಒಂದು ಕೃಷಿಯಲ್ಲಿ ಹೊಸದನ್ನು ಮಾಡಬೇಕು ಅನ್ನುವಂಥ ತುಡಿತದಲ್ಲಿರುವಂಥ ನಮ್ಮ ಪ್ಯೂರ್ ನೇಚರ್ ಜಾಗರಿ ವತಿಯಿಂದ ನಾವೊಂದು ಈ ಬೇಸಿಗೆ ಕಾಲದಲ್ಲಿ ರೈತರು ನಮ್ಮ ಭೂಮಿ ಕೆಲಸ ಮುಗಿದ ಮೇಲೆ ಟ್ರ್ಯಾಕ್ಟರ್ ಟ್ರೇಲರನ್ನು ನಾವು ಸುಮಾರು 7-8 ತಿಂಗಳ ಕಾಲ ಮನೆಯಲ್ಲಿ ತರಬೇಕೊಳ್ಳುವಂಥದ್ದು ನಮ್ಮೆಲ್ಲರೂ ರೈತರಲ್ಲಿ ನಡೆಯುವಂಥ ಪ್ರವೃತ್ತಿ ಇದು. ಇದನ್ನೇ ಇದು ತರ್ಬೋದು ಬೇಡ, ಇದರಿಂದ ನಾವು ಹೇಗೆ ಲಾಭ ಪಡಿಬೋದು ಅಥವಾ ನಮ್ಮ ಬೆಳೆಯಿಂದ ಮೌಲ್ಯವರ್ಧನೆಯನ್ನು ಮಾಡಿ ಅದನ್ನು ಮಾರಾಟ ಮಾಡೋ ಹೇಗೆ ವಿಧಾನವನ್ನು ಮನೆಯಲ್ಲಿ ನಿಂತಿರ್ತಕ್ಕಂಥ ಟ್ರ್ಯಾಕ್ಟರನ್ನೇ ಹೇಗೆ ನಾವು ಮಲ್ಟಿಪಲ್ಲಾಗಿ ಯೂಸ್ ಮಾಡ್ಕೋಬೋದು ಅನ್ನುವಂಥ ಒಂದು ಐಡಿಯಾನ ತಲೆಯಲ್ಲಿ ಬಂದ ಮೇಲೆ ನಾನು ನಮ್ಮೂರಲ್ಲಿರುವಂಥ ಹೊಸ ಫೈಬ್ರಿಕೇಷನನ್ನು ಮಾಡಿದ್ದಾರೆ. ಆ ಫೈಬ್ರಿಕೇಷನ್ದವ್ರಿಗೆ ಒಂದು ಸಾರಿ ಕರೆದು ನಾನು ಹುಡುಗರಿಗೆ ಮಾತಾಡಿದೆ. ಅವ್ರು ನಮ್ಮ ಅಳಿಯ ಆಗಬೇಕು.
ಬಸವರಾಜ್ ಅವರಾದಿ ಅಂತ. ಇವ್ರನ್ನ ಯಾಕೆ ನಾನು ಸ್ಥಳೀಯರಿಗೆ ಯಾಕೆ ಕೊಡ್ತೀವಿ ಅಂತಂದರೆ ಹೊಸ ಯುವಕರಿಗೆ ನಾವು ಹೊಸ ಆದ್ಯತೆಗಳನ್ನು ಮತ್ತು ಹೊಸ ವಿಚಾರಗಳನ್ನು ಕೊಟ್ಟಾಗ ಅವರಿಗೆ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಐಡಿಯಾಗಳನ್ನು ಕೊಟ್ಟು ಮಾಡಿಸಬೇಕು. ಯಾಕಂತಂದರೆ ನಾವು ಪರಿಣಿತಿ ಹೊಂದಿದವರ ಹತ್ರ ಹೋಗೋದ್ರಿಂದ ಏನಾಗುತ್ತೆ, ಅವ್ರಿಗೆ ಸಾಕಷ್ಟು ಕೆಲಸಗಳಿರ್ತವೆ. ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ನಾವೇ ಅವರಿಗೆ ಕೆಲಸ ಕೊಟ್ಟು ಮುಂದಿನ ಕೆಲಸ ತೊಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಇರುವಂಥ ಗ್ರಾಮೀಣ ಮಟ್ಟದ ಯುವಕರು ಹೊರಬಂದು ಅವರು ಇಂಥ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ನಾವು ಸ್ವಾತಂತ್ರ್ಯ ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ಅಂಥ ಹೊಸ ಫ್ಯಾಬ್ರಿಕೇಟರ್ಸ್ಗಳು ಹುಟ್ಟುಕೊಳ್ತಾರೆ. ಆ ಹುಟ್ಟಿದಂಥ ಪ್ರತಿಭೆನ ಇವತ್ತೊಂದು ಅತ್ಯಂತ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಟ್ರ್ಯಾಕ್ಟರ್ ಟೇಲರನ್ನು ಜ್ಯೂಸ್ ಕಂಟೈನರ್ ಆಗಿ ಕನ್ವರ್ಟ್ ಮಾಡಿದಂಥ ಆ ಫೈಬ್ರಿಕೇಟರ್ಸ್ ಯಾರಾದರೂ ಇದ್ರಂದ್ರೆ ಅದು ಬಸವರಾಜ್ ಅವರಾದಿ ನಮ್ಮ ಅಳಿಯ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತಾ ಇದ್ದೆ. ಇದನ್ನು ನೀವು ನೋಡ್ತಾ ಇರ್ಬೋದು, ಓನ್ಲಿ 10 ನಟ್ ಬೋಲ್ಟ್ಸ್ ಮೇಲೆ ಇಡೀ ಟೋಟಲ್ ಈ ಕಂಟೈನರನ್ನು ನೀವು ರಿಮೂವ್ ಮಾಡ್ಬೋದು. ಮತ್ತು ಬೇಕಾದಾಗ ಅದನ್ನು ಶಟಪ್ ಮಾಡ್ಕೊಳ್ಬೋದಾದಂಥ ಸುಂದರವಾದ ಕಂಟೈನರನ್ನು ಈ ಫೈಬ್ರಿಕೇಟರ್ಸ್ ಬಸವರಾಜ್ ಅವರಾದಿಯವರು ಅತ್ಯುತ್ತಮವಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಅವ್ರ ಕೆಲಸ ತುಂಬ ಪರ್ಫೆಕ್ಟ್ ಆಗಿದೆ. ಯಾಕಂತಂದರೆ ಇದರಲ್ಲಿ ಹೊಸ ರೈತನ ಹತ್ರ ಐಡಿಯಾ ಬರ್ಬೋದು. ಆ ಐಡಿಯಾನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದು ಸ್ಕಿಲ್ಲಲ್ಲಿ ಆದಂಥ ಒಬ್ಬರು ಡಿಸೈನರ್ ಬೇಕಾಗುತ್ತಾರೆ, ಸ್ಕಿಲ್ ಫೈಬ್ರಿಕೇಟರ್ಸ್ ಬೇಕಾಗುತ್ತಾರೆ. ಆ ಎಲ್ಲ ಫೈಬ್ರಿಕೇಟರ್ಸು ನಮ್ಮೂರಿನಲ್ಲಿ ಸಂಗಾನಟ್ಟಿಯಲ್ಲಿ ತಯಾರಾಗಿರೋದು ನನಗೂ ಒಂದು ಹೆಮ್ಮೆಯ ವಿಷಯ ಅನ್ನಿಸ್ತದೆ. ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಈಗ ಸುಮಾರು ನಾವು ಯಾವುದೋ ಒಂದು ಇಂಥ ಫೈಬ್ರಿಕೇಟರ್ಸ್ ಡಿಸೈನರ್ನ ಹುಡ್ಕೊಂಡು ಹೋಗ್ಬೇಕಂತಂದ್ರೆ ಹುಬ್ಬಳ್ಳಿಯು, ಬೆಳಗಾವಿ, ಬೆಂಗಳೂರು ಅಂತ ಹೊಸ ನಗರಗಳಿಗೆ ನಾವು ವಿಚಾರ ಮಾಡಬೇಕಾಗಿತ್ತು. ಇನ್ನು ಮುಂದೆ ಆ ಕಾಲ ಇಲ್ಲ. ನಮ್ಮ ಗ್ರಾಮೀಣ ಮಟ್ಟದಲ್ಲಿಯೂ ಸಹಿತ ಅನೇಕ ಪ್ರತಿಭೆಗಳು ನಮ್ಮಲ್ಲಿ ಹುಟ್ಟಿದ್ದಾವೆ. ಅದಕ್ಕಾಗಿ ಇಂಥ ಉತ್ತಮವಾದಂಥ ಫೈಬ್ರಿಕೇಷನ್ ಮಾಡಿದರೆ ನೀವು ಯಾರಾದರೂ ಇಂಥ ಫೈಬ್ರಿಕೇಷನ್ಗಾಗಿ ಹೊಸ ಆವಿಷ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥ ರೈತರು ಇರ್ಬೋದು, ಫೈಬ್ರಿಕೇಟರ್ಸ್ ಇರ್ಬೋದು, ಯುನೀಕ್ ಐಡಿಯಾ ಇರ್ಬೋದು, ಇನೋವೇಟಿವ್ ಫಾರ್ಮರ್ ಇರ್ಬೋದು, ನೀವೇನಾದರೂ ಈ ಹೊಸ ಐಡಿಯಾಗಳನ್ನ ಫೈಬ್ರಿಕೇಷನ್ದಲ್ಲಿ ಮಾಡೋದಿತ್ತಂದರೆ ನಮ್ಮ ಹಳೆಯ ಬಸವರಾಜ್ ಅವರಾದಿಯವರನ್ನು ನೀವು ಸಂಪರ್ಕಿಸ್ಬೋದು. ಅದರಲ್ಲಿ ಕೆಳಗಡೆ ಇವರು ನಂಬರ್ ಹಾಕಿರ್ತಾರೆ, ಅವರನ್ನು ಸಂಪರ್ಕ ಮಾಡ್ಬೋದು. ನೀವು ಯಾವ್ಯಾವ ಫ್ಯಾಬ್ರಿಕೇಶನ್ ಮಾಡ್ತೀರಿ? ಜ್ಯೂಸ್ ಕಂಟೈನರ್ ಆಟ ಮಾಡ್ತಿರೋ ಏನು ಬೇರೆ ಯಾವ ರೀತಿ ಮಾಡ್ತೀರಿ? ಇಲ್ಲ, ನಾವು ಎಲ್ಲ ಥರ ವರ್ಕ್ ಮಾಡ್ತೀವಿ. ಅಂದ್ರೆ ನಾವು ಈಗ ಜ್ಯೂಸ್ ಕಂಟೈನರ್ ಈ ಸಿಸ್ಟಮ್ದಾಗ ವರ್ಕ್ ಮಾಡಿಕೊಡ್ತೀವಿ. ಮತ್ತು ಈಗ ರೈತರಲ್ಲಿ ಎಲ್ಲ ರೈತರಲ್ಲಿ ಚಾಪ್ ಕಟ್ರ್ ಇರ್ತಾವೆ ರೀ. ಚಾಪ್ ಕಟ್ರ ಭಾಳ ಸಮಸ್ಯೆ ಅದಾವ್ರಿ ಎಲ್ಲ ರೈತರೊಳಗೆ. ಅದ್ರ ಕವರ್ ಭಾಳ ಅಂದ್ರೆ ಭಾಳ ಥಿಕ್ನೆಸ್ ಕಡಿಮೆ ಇಟ್ಟಿರ್ತಾರೆ ಅವ್ರು. ಅದನ್ನು ನಾವು ಈಗ ಏನು ಮಾಡತ್ತೀವಿ, GI ಬೇಡಿ ಒಳಗೆ ನಾವು ಥಿಕ್ನೆಸ್ ಇದ್ದಿದ್ದು ಪ್ಲೇಟ್ ಹಾಕಿ ಮಾಡಿ ಕೊಡತ್ತಿದ್ದೀವಿ ರೀ. ಮತ್ತು ನಾವು ಅದನ್ನು ಚಾಪ್ ಕಟ್ರೆ ಓರಲಿಂಗ್ ಮಾಡಿ ಕೊಡ್ತೀವಿ ರೀ. ಏನ್ರಿ ಅದರ ನಾವು ಅಲ್ಲೇ ಬಂದು ವಿಸಿಟ್ ಮಾಡಿ ನಾವು ಓರಲಿಂಗ್ ಮಾಡಿ ಕೊಡ್ತೀವಿ ರೀ. ಯಾವುದೇ ಮಿಷನ್ ಇಲ್ಲ. ಮತ್ತು ಅದೇ ರೀತಿ ನಾವು ಗೇಟ್ ವರ್ಕ್ ಮಾಡಿ ಕೊಡ್ತೀವಿ ರೀ. ಯಾವುದೇ ಮನೆಗೆ ದೊಡ್ಡ ಮನೆಗೆ ಡಿಸೈನಿಂಗ್ ಗೇಟ್ ಬೇಕಾದ್ರೆ ಡಿಸೈನಿಂಗ್ ಗೇಟ್ ಮಾಡಿ ಕೊಡ್ತೀವಿ ರೀ. ಮತ್ತು ವಿಂಡೋ ವರ್ಕ್ ಮಾಡ್ತೀವಿ ರೀ. ಮತ್ತು ಇದ್ರ ಜೊತೆಗೆ ನಾವು CD ವರ್ಕ್ ಮಾಡ್ತೀವಿ ರೀ. ಪಾರಿ ವರ್ಕ್ ಅಂತೇಳಿ ಬರ್ತಾವ್ರಲ್ಲ, ಅವ್ನು ಮಾಡಿ ಕೊಡ್ತೀವಿ ರೀ. ಮತ್ತು ಶೀಟ್ ವರ್ಕ್ ಮಾಡ್ತೀವಿ ರೀ. ಯಾವುದೇ ಕೋಳಿ ಸಡ್ ಆಗಿರ್ಬೋದು ರೀ, ಮತ್ತು ನೀವು ಯಾವುದೇ ದನಗಳ ಫಾರ್ಮ್ ಆಗಿರ್ಬೋದು, ಯಾವ ಬೇಕಾದಂಥ ದೊಡ್ಡ ಇದ್ರೂ ನಾವು ಮಾಡಿಕೊಡ್ತೀವಿ. ಎಲ್ಲ ಥರ ಒಳ್ಳೆಯ ರೀತಿಯಾಗಿ ನಾವು ಶೀಟ್ ವರ್ಕ್ ಮಾಡಿಕೊಡ್ತೀವಿ. ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತೀವಿ ರೀ. ಮತ್ತು ಕಡಿಮೆ ಕೆಲಸದಲ್ಲಿ ಮಾಡಿಕೊಡ್ತೀವಿ ನಾವು. ನಿಮಗೆ ಯಾವುದೇ ರೀತಿ ನಾವು ಹೇಳಿದ್ರು ವರ್ಕ್ ನಿಮಗೆ ಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ನೀವು ನಮ್ಮ ಮೊಬೈಲ್ ನಂಬರ್ ರೀ 9611955502 ರೀ. ನೀವು ಯಾವಾಗ ಬೇಕಾದ್ರೆ ಎನಿ ಟೈಮ್ ನಮಗೆ ಕಾಲ್ ಮಾಡಿ ಕೇಳ್ಬೋದು ರೀ. ನಾವು ಎಲ್ಲ ರೀತಿ ನಿಮಗೆ ವರ್ಕ ಸಂಪೂರ್ಣ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಮಾಡಿಕೊಡ್ತೀವಿ ರೀ. ನಿಮಗೆ ನಮ್ಮ ಊರು ಬಂದು ಮಾಲಿಂಪುರದಿಂದ ಒಟ್ಟು 4 ಕಿಲೋಮೀಟ್ರ್ ಸಂಗಾನಟ್ಟಿ ಅಂತ. ನೀವು ನಮ್ಮನ್ನು ಡೈರೆಕ್ಟಾಗಿ ಮೀಟ್ ಆಗಿ ನಮ್ಮನ್ನು ವರ್ಕ್ ಬದಲು ಕೇಳ್ಬೋದು ರೀ. ನೀವು ಯಾವುದೇ ರೀತಿ ಮಾಹಿತಿ ಬೇಕಾದ್ರೆ ನಾವು ನಿಮ್ಗೆ ಹೇಳ್ತೀವಿ.